ನಮಸ್ಕಾರ. T20 ವಿಶ್ವಕಪ್ ಫೀವರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಈ ವಿಶ್ವಕಪ್ ಮಹಾಸಮರ ಈಗಾಗಲೇ ಆರಂಭ ಆಗಿದೆ. ಆದರೆ ಇವತ್ತು ಭಾರತ ಹಾಗೂ ಐರ್ಲೆಂಡ್ ನಡುವೆ ಒಂದು ಹೈ ವೋಲ್ಟೇಜ್ ಕದನ ನಡೆಯುತ್ತೆ. ಸೊ ಭಾರತದ ಮೊದಲ ಪಂದ್ಯ ಆಗುತ್ತೆ. ಸೊ ಹಾಗಾಗಿ ಪಿಚ್ ರಿಪೋರ್ಟ್ ಏನು ಹೇಳುತ್ತೆ, ಜೊತೆಗೆ ಐರ್ಲೆಂಡ್ ಕಡೆಯಿಂದ ಬರುವಂಥ ಹನಂದರ ಬಳಗ ಯಾವ ರೀತಿಯಾಗಿರುತ್ತೆ, ಜೊತೆಗೆ ಭಾರತ ಅಂತ ಬಂದಾಗ ಇಂಡಿಯಾ ಟೀಮ್ ಯಾವ ರೀತಿಯಾಗಿ ಇರುತ್ತೆ, ಮೊದಲ ಪಂದ್ಯದಲ್ಲಿ ಹನಂದರ ಬಳಗ ಹೀಗೆಲ್ಲ ಇರುತ್ತೆ ಅಂತೇಳಿ ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮಂಜು, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು ಸರ್. ಪಾಟೀಲ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್ ಕುಮಾರ್. ಹಾಯ್. ಎಸ್ ಮಂಜು, ಇವತ್ತಿನಿಂದ ವಿಶ್ವಕಪ್ ಆರಂಭ ಅಂದರೆ ಟೀಮ್ ಇಂಡಿಯಾಗೆ ಸೊ ಮೊದಲ ಪಂದ್ಯ ಇದೆ. ಸೊ ಮೊದಲ ಪಂದ್ಯದಲ್ಲಿ ಭಾಳ ಮುಖ್ಯವಾಗಿ ಕಳೆದ ಈ 4-5 ಪಂದ್ಯವನ್ನು ನಾವು ನೋಡಿದ್ದೀವಿ. ಯಾಕಂದರೆ ಬಾಲ್ ನಿಂತು ಬರ್ತಾ ಇದೆ, ಅಂದ್ಕೊಂಡುವಷ್ಟು ಬ್ಯಾಟಿಂಗ್ ಬರ್ತಾ ಇಲ್ಲ, ರನ್ ಕೂಡ ಬರ್ತಾ ಇಲ್ಲ. ಸೊ ಹಾಗಾಗಿ ಆ ಪಿಚ್ ಬಿಹೇವಿಯರ್ ಹೇಗಿರುತ್ತೆ ಅಂತೇಳಿ ಸರ್, ಕ್ರಿಕೆಟು ಅಂತ ಬಂದಾಗ ಪಿಚ್ನ ಬಗ್ಗೆ ಸ್ಟಡಿ ಮಾಡಬೇಕು, ಮಾಡ್ತಾರೆ. ಸೊ ಇನ್ನೊಂದು ಏನು ಅಂತಂದರೆ ಕ್ರಿಕೆಟಲ್ಲಿ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಇದೆ ನಮ್ಮ ಇಂಡಿಯಾದಲ್ಲಿ. ಹೇಳಬೇಕು ಅಂದರೆ ವಿರಾಟ್ ಕೊಹ್ಲಿ ಅಂತ ಪ್ಲೇಯರ್ಸು, ರೋಹಿತ್ ಶರ್ಮಾ ಅಂತ ಪ್ಲೇಯರ್ಸು, ಬೌಲಿಂಗ್ ವಿಭಾಗ ಅಂತ ಬಂದರೆ ಬೂಮ್ರಾ ಅಂತ ಬೌಲರ್ಸು, ಸೊ ಆಲ್ರೌಂಡ್ರ್ ಪರ್ಫಾರ್ಮೆನ್ಸ್ಗೆ ಜಡೇಜಾ ಮತ್ತು ಹಾರ್ದಿಕ್ ಪಾಂಡ್ಯ. ಸೊ ಟೋಟಲಾಗಿ ಹೇಳಬೇಕು ಅಂತಂದರೆ ಒಂದು ಪಿಚ್ಚಲ್ಲಿ ನಾವು ಹೋಗ್ತೀವಿ ಅಂದರೆ ಸಡನ್ಲಿ ನಾವು ಪಿಚ್ಚಲ್ಲಿ ಕೂರಲ್ಲ. ಸೊ ಇದು ವಾರ್ಮಪ್ ಮ್ಯಾಚ್ ಅಂತ ಮಾಡ್ತಾರೆ, ಪ್ರಾಕ್ಟೀಸ್ ಮ್ಯಾಚ್ ಅಂತ ಆಡ್ತಾರೆ. ಸೊ ನಮ್ಮ ಟೀಮಲ್ಲೇ ಬ್ಯಾಟಿಂಗ್ ಬೌಲಿಂಗ್ ಪ್ರಾಕ್ಟೀಸ್ ಮಾಡೋದು ಇದ್ದಾರೆ. ಸೊ ಟೋಟಲಾಗಿ ಹೇಳಬೇಕು ಅಂತಂದರೆ ಪಿಚ್ಚನ್ನ ಅರ್ಥಕೊಂಡು ಬ್ಯಾಟಿಂಗ್ ಲೈನಪ್ನ ಪ್ಲೇಯಿಂಗ್ ಲೈನ್ನ ಇಳಿಸೋದ್ರಲ್ಲಿ ಇವತ್ತು ಆ ಒಂದು ಕೆಲಸನ ರೋಹಿತ್ ಶರ್ಮಾ ಮೇಲೆ ಇರುತ್ತೆ, ಒಬ್ಬ ಕೋಚ್ ಮೇಲೆ ಇರುತ್ತೆ. ಸೊ ಅದನ್ನು ಇವತ್ತು ಐರ್ಲೆಂಡ್ ಪರವಾಗಿ ಕ್ರಿಕೆಟು ಅಂತ ಬಂದಾಗ ಯಾವುದನ್ನು ಡಮ್ಮಿನಾಗಿ ತಗೊಳಕ್ಕಾಗಲ್ಲ, ಯಾವುದು ಸ್ಟ್ರಾಂಗ್ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಐರ್ಲೆಂಡ್ ಈಗ ಪಿಚ್ಗೆ ಅಂತ ಬಂದರೆ ಖಂಡಿತವಾಗ್ಲೂ IPL ಅಂತ ಭಾರತದ ಪಿಚ್ಗಳಲ್ಲಿ ಆಡಿದ್ವಿ, 200-300 ಸನಿಕ ಕೂಡ ನಾವು ರನ್ ಹೋದ್ವಿ. ಬಟ್ ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಅಮೇರಿಕಾ ಪಿಚ್ಗಳಲ್ಲಿ, ವೆಸ್ಟ್ ಇಂಡೀಸ್ ಪಿಚ್ಗಳಲ್ಲಿ ಆ ಪಿಚ್ಗಳ ರೀತಿನೇ ಬೇರೆ. ನೀವೇ ಆರಂಭದಲ್ಲಿ ಹೇಳಿದ್ರಿ, ಸ್ಲೋ ಆಗಿ ಬಾಲ್ ಬರ್ತಾ ಇದೆ, ಆ ವೇರಿಯೇಷನ್ ಜಾಸ್ತಿ ತಗೋತಾ ಇದೆ. ನಾವು ಪವರ್ ಪ್ಲೇನಲ್ಲಿ ಹೊಡೆದಂಥ ರನ್ಗಳು ಇಡೀ ಮ್ಯಾಚಲ್ಲಿ ಬರ್ತಾ ಇದೆ. ಅಷ್ಟೊಂದು ಸ್ಟ್ರಾಂಗ್ ಅಂತ ಅನ್ನಿಸ್ತಾ ಇಲ್ಲ ಮ್ಯಾಚ್ಗಳು. ನೋಡಿ, ಏನು ಶ್ರೀಲಂಕಾ ಅಂತ ತಂಡನೇ 77ಕ್ಕೆ ಆಲ್ಔಟ್ ಆಗುತ್ತೆ. ಅದೇ ಪಿಚ್ಚಲ್ಲಿ ಇವತ್ತು ಆಡ್ತಾ ಇದ್ದೀವಿ. ಮತ್ತು ಅದನ್ನು ಚೇಸ್ ಮಾಡೋದಕ್ಕೆ ಸೌತ್ ಆಫ್ರಿಕಾ 16 ಓವರ್ ತಗೋತಾರೆ. ಅಂಥ ಪಿಚ್ಗಳು ನಾವು ವೇರಿಯೇಷನ್ನ ಖಂಡಿತವಾಗ್ಲೂ ನೋಡೋಕೆ ಹೋಗ್ತೀವಿ. ಇಂಡಿಯಾ ಸ್ಟ್ರಾಂಗ್ ಆಗಿದೆ ಹಂಗಂತ ಹೇಳಿ ನಾವು 270 ಹೊಡಿತೀವಿ, 280 ಹೊಡಿತೀವಿ ಅಂತ ಅಲ್ಲ. ಇಲ್ಲಿ ಡಿಪೆಂಡ್ ಮಾಡಬೇಕಾಗಿರೋದು ಅಷ್ಟೇ ಇಂಪಾರ್ಟೆಂಟು. ಬ್ಯಾಟಿಂಗ್ ಸ್ಟ್ರಾಂಗ್ ಆಗಬೇಕಾಗಿದ್ದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಪಿಚ್ಗಳ ಬಗ್ಗೆ ನಾನು ಮೊದಲೇ ಆರಂಭದಲ್ಲೇ ಬಂದುಬಿಡ್ತೀನಿ. ಇಲ್ಲಿ ಅದೇ ಬಾಲರ್, ಅದೇ ವೇರಿಯೇಷನ್, ಅದೇ ಸ್ಪೀಡಲ್ಲಿ, ಅದೇ ಪಿಚ್ಚಲ್ಲಿ ಹಾಕಿದಂಥ ಬಾಲ್ ಬೇರೆ ಬೇರೆ ವೇರಿಯೇಷನಲ್ಲಿ ಹೋಗುತ್ತೆ. ಅದೇ ಸ್ವಿಂಗ್ ಬೇರೆ ಥರನೇ ಆಗ್ಬೋದು, ಲೋ ಆಗಿ ಬರ್ಬೋದು, ಇಡೀ ಬೌನ್ಸಲ್ಲಿ ಬರ್ಬೋದು. ಈ ಪಿಚ್ಗಳನ್ನು ಅರಿಕೊಳ್ಳೋಕ್ಕೆ ಆಗ್ತಾ ಇಲ್ಲ. ವರ್ಲ್ಡ್ ಕಪ್ ಆರಂಭದಿಂದನೂ ನೋಡ್ತಾ ಇದ್ದೀವಿ ನಾವು. ಇಂಡಿಯನ್ಸ್ಗೆ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ, ಯಾವ ಇಂಡಿಯನ್ಸ್ಗೆ ಇದು ವರ್ಲ್ಡ್ ಕಪ್ ಅಂತ ಅನಿಸ್ತಾ ಇದೆ? ಒಬ್ರಿಗೂ ಕೂಡ ಎಲ್ಲರೂ ಮಾತಲ್ಲ, ಏನಿದು ಹಿಂಗೆ ಆಡ್ತಾ ಇದ್ದಾರೆ, ಯಾಕೆ ಅಂತಂದ್ರೆ ಒನ್ ಸೈಡ್ ಆಗ್ಬಿಡ್ತಾ ಇದೆ, ಇಡೀ ಒನ್ ಸೈಡ್ ಮ್ಯಾಚ್. ಮತ್ತೇನು ಗೊತ್ತಾ, ಆ ಒಂದು 100 ರನ್ ಹೊಡೆಯೋಕ್ಕೂ ಕೂಡ ತಿನ್ಕಾಡ್ತಾ ಇದ್ದಾರೆ. ಪಿಚ್ಗಳು ಹೇಳಿ ಮಾಡಿಸಿದಂಥ ಪಿಚ್ಗಳಲ್ಲ. ಬ್ಯಾಟಿಂಗಿಗೆ, ಬಾಲಿಂಗ್ಗೆ ಅಷ್ಟೇ ಸ್ವಿಂಗು, ಅಷ್ಟೇ ವೇಗ ತುಂಬ ಚೆನ್ನಾಗಿ ಇದಾಗುತ್ತೆ. ಬೌನ್ಸ್ಗಳು ತುಂಬ. ಈಗ ನೋಡಿ, ವೆಸ್ಟ್ ಇಂಡೀಸ್ನಲ್ಲಿ ಯಾಕೆ ಅಷ್ಟೊಂದು ಬ್ಯಾಟರ್ಸ್ಗಳು ಬಾಲಿಂಗ್ ಪಡೆ ಯಾಕೆ ಅಷ್ಟೊಂದು ಇಂಜುರಿ ಆಗ್ತಾರೆ ಅಂದರೆ ಇದೇ ಕಾರಣ. ಬಾಲರ್ಗಳು ಸ್ವರ್ಗ ಇದು. ಬಾಲರ್ಗಳು ಹೆಂಗೆ ಬೇಕಾದಂಗೆ ಮಿಂಚಿ ಬಿಡ್ಬೋದು ಇದರಲ್ಲಿ. ಆದರೆ ಬ್ಯಾಟರ್ಗಳಿಗೆ ಅಷ್ಟು ಈಸಿ ಅಲ್ಲ. ಮಂಜು ಹೇಳ್ದಂಗೆ ಅನುಭವ ನಮ್ಮಲ್ಲಿ ತುಂಬ ಚೆನ್ನಾಗಿದೆ. ಇಂತಹ ಕ್ರೂಷಿಯಲ್ ಮ್ಯಾಚ್ಗಳಲ್ಲಿ ಅಥವಾ ಇಂಥ ಕೆಟ್ಟ ಪಿಚ್ಗಳಲ್ಲಿ ಆಡಿದಂಥ ಅನುಭವ ರೋಹಿತ್ ಮತ್ತು ವಿರಾಟ್ಗೆ ತುಂಬ ಜಾಸ್ತಿ ಇದೆ. ಇದನ್ನು ನಾವು ಇವತ್ತು ಬಳಸಿಕೊಳ್ಬೇಕು. ಅದು ತುಂಬ ಇಂಪಾರ್ಟೆಂಟ್ ಆಗಿ ನಮ್ಗೆ ಕಾಣಿಸುತ್ತೆ. ಹಾಗಂತ ಹೇಳಿ ಐರ್ಲೆಂಡನ್ನು ಅಷ್ಟು ಸುಲಭವಾಗಿ ತೊಗೊಳಕ್ಕಾಗುತ್ತಾ? ಇಲ್ಲ. ಪಾಕಿಸ್ತಾನವನ್ನು ODIನಲ್ಲಿ ಮಲಿಸಿತ್ತು, ಆಮೇಲೆ ಇಂಗ್ಲೆಂಡ್ ತಂಡವನ್ನು ಕೂಡ ODIನಲ್ಲಿ. ಅದು ಬಟ್ ODI ಫಾರ್ಮೆಟ್ ಬೇರೆ, T20ನೂ ಬೇರೆ. ಹಂಗಂತ ಹೇಳಿ ನಾವು ತೊಗೊಳಕ್ಕಾಗಲ್ಲ. ಇಲ್ಲೂ ಕೂಡ ತುಂಬ ಎಕ್ಸ್ಪೀರಿಯನ್ಸ್ ಆಟಗಾರರು ನಮ್ಗೆ ಕಾಣಿಸ್ತಾ ಇದ್ದಾರೆ. ಬಾಲಿಂಗ್ನಲ್ಲಿ ಜಾಸ್ ಲಿಟಲ್ ನಿಮ್ಗೆ ಕಾಣಿಸ್ತಾರೆ, ಫಾಲ್ ಸ್ಟೇಲಿಂಗ್ ಕಾಣಿಸ್ತಾರೆ, ಹ್ಯಾರಿ ಟೈಕರ್ ಕಾಣಿಸ್ತಾರೆ, ಕ್ಯಾಂಪರ್ ಕಾಣಿಸ್ತಾರೆ. ಇಂಥ ಆಟಗಾರ ಇದ್ದಾಗ ಅನುಭವನೂ ಕೂಡ ಅಷ್ಟೇ ಚೆನ್ನಾಗಿದೆ. ಇವರೆಲ್ಲ ಏನು ಗೊತ್ತಾ, ಲೀಗ್ಸ್ಗಳಲ್ಲಿ ಆಡಿದ್ದಾರೆ. ಭಾರತೀಯ ಪಿಚ್ಗಳಂತಹ PSL ಅಂದರೆ ಪಾಕಿಸ್ತಾನ್ ಪ್ರೀಮಿಯರ್ ಲೀಗಲ್ಲಿ ಆಡಿದ್ದಾರೆ, ಆಮೇಲೆ ಆಸ್ಟ್ರೇಲಿಯಾದಲ್ಲೇ ಅಂತಹ ಪ್ರೀಮಿಯರ್ ಲೀಗ್ಗಳೆಲ್ಲ ಆಡಿದ್ದಾರೆ. ಅನುಭವ ಜಾಸ್ತಿ ಇದೆ. ಅಷ್ಟು ಈಸಿಯಾಗಿ ನಾವು ತೊಗೊಳೋದಕ್ಕೂ ಆಗಲ್ಲ. ವಿಶ್ವಕಪ್ ಅಂತ ಬಂದಾಗ ಪ್ರತಿ ಬಾರಿ ಕೂಡ ಒಂದು ಶಾಕಿಂಗ್ ನ್ಯೂಸ್ಗಳು ಕಾಯ್ತಾನೆ ಇರ್ತವೆ ನಮಗೆ. ಐರ್ಲೆಂಡ್ ಸೋಲಿಸಿದ್ದು ನಿಮಗೆ ಕಾಣಿಸ್ಬೋದು, ನಮೀಬಿಯಾ, ಆಮೇಲೆ ಬಾಂಗ್ಲಾದೇಶವನ್ನು ಭಾರತ ಸೋಲಿಸಿದ್ದು ಅವಾಗ ಸಚಿನ್ ಅವರಿದ್ದಾಗ. ಅಂತಹ ಟ್ರೀಟ್ಮೆಂಟ್ಗಳು ನಡೀತಾನೆ ಇರ್ತವೆ. ನಿನ್ನೆ ಕೂಡ ಇಂಗ್ಲೆಂಡ್ ಕೂಡ ಆ 109 ಚೇಸ್ ಮಾಡುತ್ತೋ ಇಲ್ಲೋ ಅಂತ ಅನ್ಕೊಳ್ತಾ ಇದ್ವಿ ನಾವು. ಅಂತ ಒಂದು ಶಾಕಿಂಗ್ ನ್ಯೂಸ್ಗಳು ಬರುತ್ತೆ. ಮೈ ಮರಿಬಾರ್ದು ಅಷ್ಟೇ. ಭಾರತಕ್ಕೆ ಒಂದು ಅಭಿಯಾನ ಆರಂಭ ಅಂತ ಆಗಿ ಯಾವುದು ತಗೋಬಾರ್ದು. ಯಾಕಂದ್ರೆ ಒಂದು ಟೀಮಲ್ಲಿ ಕೋಚ್ ಎಷ್ಟು ಪ್ರಾಮುಖ್ಯತೆ ಪಡ್ತಾವೋ ಆಲ್ರೌಂಡರ್. ಈಗ ಟೀಮ್ ಇಂಡಿಯಾ ಪ್ಲಾನಿಂಗ್ ಪ್ರಕಾರ ಹೋಗ್ಬೇಕಾ ಅಥವಾ ಪಿಚ್ ನ ಹೇಗೆ ಬಿಹೇವಿಯರ್ ಇರುತ್ತೆ ಅನ್ನೋದ್ರ ಬಗ್ಗೆ
ತಿಳ್ಕೊಬೇಕು. ಖಂಡಿತ ನಾವೇನೋ IPL ನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡಿದ್ವಿ, ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ತುಂಬಾ ಚೆನ್ನಾಗಿ ಮಾಡಿದ್ರು, ಬೌನ್ಸಿ ಬಾಲ್ಗಳಲ್ಲಿ ರೋಹಿತ್ ಶರ್ಮಾ ತುಂಬಾ ಚೆನ್ನಾಗಿ ಆಡಿದ್ರು, 360 ಆ್ಯಂಗಲ್ ಅಲ್ಲಿ ನಮ್ಮ ಸೂರ್ಯ ಹೊಡಿತಾರೆ, ಬರಲ್ಲ. ಈ ಪಿಚ್ಗಳಲ್ಲಿ ಅದನ್ನು ಎಕ್ಸ್ಪೆಕ್ಟು ಮಾಡೋದಕ್ಕೆ ಹೋಗಬೇಡಿ ನೀವು. ವಿ ಶೇಪಲ್ಲಿ ಆಡುವಂಥ ಆಟಗಾರ ತುಂಬ ಇಂಪಾರ್ಟೆಂಟ್ ಆಗ್ತಾನೆ. ಇಲ್ಲಿ ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್ ಮತ್ತು ರೋಹಿತ್ ಶರ್ಮಾ ಇವರ ಕೊಡುಗೆ ತುಂಬ ಇಂಪಾರ್ಟೆಂಟ್. ನೀವು ಹೊಡಿಬಡಿ ಆಟಗಾರನ ಇಲ್ಲಿ ಜಾಸ್ತಿ ನಂಬ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಮತ್ತು ಅನ್ಎಕ್ಸ್ಪೀರಿಯನ್ಸ್ ಆಟಗಾರನ ಇಲ್ಲಿ ಜಾಸ್ತಿ ನಂಬ್ಕೊಂಡು ಕೊಳ್ಳೋಕ್ಕಾಗಲ್ಲ. ನಿಮಗೆ ಟೆಸ್ಟ್ನಲ್ಲಿ ಏನು ಅನುಭವ ಇರುತ್ತಲ್ಲ ಅಂಥ ಆಟಗಾರರು ಇಲ್ಲಿ ಯಶಸ್ವಿ ಆಗ್ತಾರೆ. ಅಂಥ ಅಂಥದ್ದು ಪಿಚ್ಚೇ ಇರೋದು ನ್ಯೂಯಾರ್ಕ್ನಲ್ಲಿ. ಆ ಪಿಚ್ಚಿನ ಅನುಗುಣವಾಗಿ ನಾವು ಬಾಂಗ್ಲಾದೇಶದ ವಿರುದ್ಧ ಕೂಡ 180 ಮಾಡಿದ್ವಿ. ಬಟ್ ಆ ಬಾಲಿಂಗ್ನ ನೋಡಿದರೆ ನಾವು 240 260 ಹೋಗ್ಬೇಕಾಗಿತ್ತು. IPL ನಲ್ಲಿ ತುಂಬ ದಿಗ್ಗಜ ಆಟಗಾರನ ನಾವು 11ನಲ್ಲಿ ಆಡಿಸಿರೋದು, ಮತ್ತು ಎಲ್ಲ ಆಟಗಾರರು ಕೂಡ ಆಡಿದ್ರು. ಹಂಗೆ ನೋಡಿದರೆ 240 260 ಹೋಗ್ತಾರಂತ ಅನ್ಕೊಂಡಿದ್ವಿ. 180ಗೆ ಅವ್ರು ಕಟ್ಟಿ ಹಾಕಿದ್ರು. ಬಟ್ ಬಾಲಿಂಗ್ ಅಂತ ಬಂದಾಗ ನೋಡಿ ಅವ್ರನ್ನ ಬೇಗನೆ ವಿಕೆಟ್ ತೊಗೊಂಡ್ಬಿಟ್ರು. ಯಾಕಂದರೆ ಪಿಚ್ ಆ ಥರ ಇದೆ. ನೀವು ಹೇಳುವಂಗೆ ಅದೇ ಈಗ ನೋಡಿ ಭಾರತದಲ್ಲಿ ಹೇಗಿರುತ್ತೆ ಅಂತಂದರೆ ಈಸಿ ಬೌನ್ಸಿ ಬಾಲ್ಗಳಿಗೆ ತುಂಬ ಕಡಿಮೆ. ನೀವು ಎಲ್ಲಿ ನೋಡಬೇಕು ಅಂದರೆ ವೈಡ್ ಯಾರ್ಕರ್ ನೋಡಬೇಕು, ಇಲ್ಲ ಯಾರ್ಕ್ ನೋಡಬೇಕು, ಆಮೇಲೆ ಲೆಂತ್ ಬಾಲ್ಗಳನ್ನು ನೋಡಬೇಕು, ಹೀಗೆ ನೋಡ್ತೀವಿ. ಮತ್ತು ಫೀಲ್ಡಿಂಗ್ ಕೂಡ ಹಾಗೆ ಇರುತ್ತೆ. ನಿಮಗೆ ಲಾಂಗ್ ಆಫು ಲಾಂಗ್ ಆನು ಮಸ್ಟಾಗಿ ಬೇಕೇ ಬೇಕಾಗಿರುತ್ತೆ. ಇಲ್ಲಿ ಆ ಥರ ಇಲ್ಲ. ನಿಮಗೆ ಸ್ವೀಪ್ ಮಾಡೋದಕ್ಕೆ ಹೋದರೆ ಖಂಡಿತವಾಗ್ಲೂ ವಿಕೆಟ್ ಹೋಗುತ್ತೆ. ಸ್ವೀಪ್ ತುಂಬ ಡೇಂಜರಸ್ ಈ ಒಂದು ಸ್ಟೇಡಿಯಂನಲ್ಲಿ. ಅದಕ್ಕೆ ಹೇಳಬೇಕು, ನೀವು ಹೇಳ್ದಂಗೆ ಪಿಚ್ಚನ್ನ ನೋಡಿಕೊಂಡೇ ನಾವು ಆಟ ಆಡಬೇಕು. ನೀವು ಆರಂಭದಲ್ಲಿ ಸ್ಕೋರ್ ಕಡಿಮೆ ಬಂದರೂ ಪರವಾಗಿಲ್ಲ, ವಿಕೆಟ್ಸ್ಗಳನ್ನು ಉಳಿಸ್ಕೊಂಡ್ರೆ ಆಮೇಲೆ ಹೊಡಿಬೋದು. ಬಟ್ ಆರಂಭಿಕ ಜೋಡಿಯನ್ನು ಬೇಗ ನೀವು ವಿಕೆಟ್ ತೆಗೆದ್ರೆ, ಚೇಸಿಂಗ್ನಲ್ಲಿ ನೋಡಿ ಎಷ್ಟು ಒದ್ದಾಡ್ತಾ ಇದ್ದಾರೆ ಗೊತ್ತಾ ಚೇಸಿಂಗ್ ಮಾಡೋದಕ್ಕೆ. ನಾವು ಅನ್ಕೋತಾ ಇದ್ವಿ 70 80 100 ರನ್ ಆದ ತಕ್ಷಣ 6 ಓವರಲ್ಲಿ ಹೊಡಿತಾರೆ. 16 18 ವೆಸ್ಟ್ ಇಂಡೀಸು 19 ಓವರ್ ತನೂ ತೊಗೊಂತು ಚೇಸ್ ಮಾಡೋದಕ್ಕೆ, ಬರೀ 120 130 ರನ್ನ ಚೇಸ್ ಮಾಡೋದಕ್ಕೆ. ಅಂಥ ಪಿಚ್ಗಳನ್ನು ಆಡ್ತಾ ಇರೋದು. ಆಗ ಒಂದು ಸ್ವಲ್ಪ ನೋಡ್ಕೊಂಡೇ ಆಡಬೇಕು. ಈ ಸರಿ ಏನು ಗೊತ್ತಾ, ನೀವು ಬ್ಯಾಟಿಂಗ್ನಲ್ಲಿ ಯಾವ ತಂಡ ತುಂಬಾ ಚೆನ್ನಾಗಿ ಆಡುತ್ತೆ ಅದು ಗೆಲ್ಲುತ್ತೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೀನಿಯರ್ ಆಗುತ್ತೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬಟ್ ಇನ್ನೊಂದು ಏನಂದ್ರೆ ಬ್ಯಾಟಿಂಗ್ ಇಂಪಾರ್ಟೆಂಟ್. ನೀವು ಬ್ಯಾಟಿಂಗ್ ತುಂಬಾ ಚೆನ್ನಾಗಿ ಆಡಿದ್ರೆ ನೀವು ಗೆಲ್ತೀರಾ. ಬಾಲಿಂಗ್ ನೀವು ಏನೇ ಮಾಡಿದ್ರು ಕೂಡ ಬಾಲಿಂಗ್ ಸಕ್ಸಸ್ ಆಗುತ್ತೆ, ನೋ ಡೌಟ್ ಅದರಲ್ಲಿ. ಅದು ಬಾಲಿಂಗ್ ಚೆನ್ನಾಗಿರೋ, ಬ್ಯಾಟಿಂಗ್. ಸೂರ್ಯಕುಮಾರ್ ಯಾದವ್ಗೆ ಈ ಬಾರಿ ಅಗ್ನಿ ಪರೀಕ್ಷೆ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಒನ್ ಡೇಲಿ ಚೆನ್ನಾಗಿ ಆಡಿಲ್ಲ, ಟೆಸ್ಟಲ್ಲೂ ಕೂಡ ಅವ್ರು ಚೆನ್ನಾಗಿ ಆಡಿಲ್ಲ. ಈ ಪಿಚ್ ಅವರಿಗೆ ಚಾಲೆಂಜ್ ಇದೆ. ಬಟ್ ಒಂದು ಒಳ್ಳೆ ಅವಕಾಶ ಕೂಡ ಇದೆ ಸೂರ್ಯಕುಮಾರ್ ಯಾದವ್ಗೆ. ಸೊ ಹಾಗಾಗಿ ಸೂರ್ಯಕುಮಾರ್ ಯಾದವ್ ಈ ಬಾರಿ ಚೆನ್ನಾಗಿ ಆಡಬಹುದಾ ಹೇಗೆ ಅಂತ ಹೇಳಿ, ಯಾಕಂದ್ರೆ T20ಯಲ್ಲಿ ಮಾತ್ರ ಅವರು ಚೆನ್ನಾಗಿ ಆಡ್ತಾರೆ. ಸೊ ಒಂದು ಒಳ್ಳೆ ಅವಕಾಶ ಸೂರ್ಯಕುಮಾರ್ ಯಾದವ್ಗೆ ಈ ಬಾರಿ. ಸೊ ನೀವು ಹೇಳಿದ್ದು ನಿಜ ಸರ್. T20 ಫಾರ್ಮೆಟ್ನ ಅವರು ಯುಟಿಲೈಸ್ ಮಾಡ್ಕೊತಾರೆ ಅಂತ ನಾನು ಅನ್ಕೊತೀನಿ. ಯಾಕೆ ಅಂತಂದರೆ, ಸೊ ತುಂಬ ದಿನಗಳಿಂದ ಅವ್ರದ್ದು T20 ಫಾರ್ಮೆಟಲ್ಲಿ IPLಲ್ಲೂ ಸ್ವಲ್ಪ ಚೆನ್ನಾಗೇ ಸ್ಟಾರ್ಟಿಂಗಲ್ಲಿ ಬರಲಿಲ್ಲ. ಸೊ ಬರ್ತಾ ಅಂದರೆ ಪಿಕಪ್ ಆಗ್ತಾ ಬಂದರು. ಸೊ ನ್ಯಾಷನಲ್ ಇಂಡಿಯಾ ಅಂತ ಬಂದಾಗ, ಸೊ ಅಂತಾರಾಷ್ಟ್ರೀಯ ಮಟ್ಟ ವರ್ಲ್ಡ್ ಕಪ್ ಅಂತ ಬಂದಾಗ, ಸೊ ಆ ಫಾರ್ಮೆಟಲ್ಲಿ ಅವ್ರು ಗುರ್ತಿಸ್ಕೋಬೇಕು. ಸೊ ಅದನ್ನು ಅವರು ಮಾಡಿದ್ರೆ ಮಾತ್ರ ಅವ್ರ ಹೆಸರನ್ನ ಅಜರಾಮರವಾಗಿ ಉಳಿಸ್ಬೋದು. ಯಾಕಂದರೆ ನಾವು ಹೆಂಗೆ ಸಚಿನ್ ಹೆಸರು, ಗೌತಮ್ ಗಂಭೀರ್ ಹೆಸರು, ಯುವರಾಜ್ ಸಿಂಗ್ ಹೆಸರನ್ನ ಹೇಳ್ತಾ ಬರ್ತೀವೋ, ಸೊ ಹಂಗೆ ಈ ವರ್ಲ್ಡ್ ಕಪ್ಪಲ್ಲಿ ಏನಾದರೂ ಅವ್ರ ಪಾತ್ರದಲ್ಲಿ ಏನಾದರೂ ಗೆಲ್ತು ಅಂತಂದರೆ, ಸೊ ಅವ್ರನ್ನ ಮುಂದಿನ ಪೀಳಿಗೆನೂ ಹೇಳ್ತಾ ಬರುತ್ತೆ. ಸೊ ಅವರು ಇದನ್ನು ಚೆನ್ನಾಗಿ ಆಡಬೇಕು ಅಂತ ನಾನು ಹೇಳ್ತೀನಿ ಸರ್. ಯಾಕಂದರೆ ಅವ್ರಿಗೆ 3ನೇ ಸ್ಥಾನ ಕೊಟ್ಟಿರೋದು. ಇಲ್ಲಿ ಸೂರ್ಯ ಹೋಲಿಸ್ಕೊಂಡ್ರೆ ನಮಗೆ ಜಡೇಜಾ ಬೆಸ್ಟ್ ಅನ್ನಿಸ್ತಾರೆ ಅಲ್ವಾ? ನೀವೇ ಹೇಳಿದ್ರಿ ನೋಡಿ, ಸೂರ್ಯ ODIನಲ್ಲಿ ಆಡಲ್ಲ, T20ಗೆ ಅವ್ರನ್ನ ಟೆಸ್ಟ್ಗೆ ಆಯ್ಕೆ ಮಾಡೋದೇ ವೇಸ್ಟು, T20ಯಲ್ಲಿ ಮಿಂಚ್ತಾರೆ ಅಂತ ಹೇಳಿ. T20ಯಲ್ಲಿ ಅನುಭವನೂ ಹಾಗೆ ಇದೆ, ಅದ್ರ ಜೊತೆಗೆ ಅವರ ರೆಕಾರ್ಡ್ಸ್ ಕೂಡ ನೋಡಿ ನೀವು. ಸೂರ್ಯ ಇದುವರೆಗೂ 60 ಇಂಟರ್ನ್ಯಾಷನಲ್ T20 ಪಂದ್ಯಗಳನ್ನು ಆಡಿದ್ದಾರೆ, 2141 ರನ್ ಇದೆ. ಇದರಲ್ಲಿ 4 ಸೆಂಚುರಿ, 17 ಹಾಫ್ ಸೆಂಚುರಿ ಇದೆ. ಅನುಭವ ಚೆನ್ನಾಗಿದೆ. 360 ಆ್ಯಂಗಲಲ್ಲಿ ಬ್ಯಾಟಿಂಗ್ ಬೀಸ್ತಾರೆ. ಎದುರಾಳಿ ಬೌಲರ್ ಎಂಥದ್ದೇ ಇರಲಿ, ಎದೆಯಲ್ಲಿ ನಡಕ ಇರುತ್ತೆ, ಎಲ್ಲಿ ಯಾವ ಶಾಟ್ ಹೊಡಿತಾನಪ್ಪ ಈ ಪುಣ್ಯಾತ್ಮ ಅಂತ ಹೇಳಿ. ಖಂಡಿತವಾಗ್ಲೂ ಈ ವರ್ಲ್ಡ್ ಕಪ್ನ ಬೆಸ್ಟ್ ಆಟಗಾರ ಆಗ್ತಾನೆ ಅಂತ ನಾನು ಅನ್ಕೋತೀನಿ. ಬಟ್ ಪಿಚ್ಚಿಗೆ ಅನುಗುಣವಾಗಿ ನೀವು ಹೇಳೋದಾದ್ರೆ ಖಂಡಿತವಾಗ್ಲೂ ಸೂರ್ಯನ ಆಟ ನಡೆಯಲ್ಲ. ಹೌದು, ಯಾಕೆಂದ್ರೆ ಬಾಲ್ ತುಂಬಾ ಸ್ವಿಂಗ್ ಆಗ್ತಾರೆ. ಜಾಸ್ತಿ ಯೋಚನೆ ಮಾಡಬಾರ್ದು. ಸೂರ್ಯಕುಮಾರ್ ಯಾದವ್ ಹೆಂಗಿರ್ತಾರೆ ಹಂಗೆ ಆಪೋನೆಂಟ್ ಯಾರಿದ್ದಾರೆ ಹೇಗೆ ಬಾಂಗ್ಲಾದೇಶ ಜೊತೆ ಪಾಂಡೆ ಹೇಗೆ ಆಡಿದ್ರು, ಕಮ್ಬ್ಯಾಕ್ ಆದ್ರು, ಆ ಬ್ಯಾಟಿಂಗ್ ಆಡ್ಬೇಕಷ್ಟೇ. ಬಟ್ ಏನ್ ಗೊತ್ತಾ, ಇಲ್ಲಿ ಸೂರ್ಯನ್ಕಿಂತನೂ ಕೂಡ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಬ್ಯಾಟಿಂಗ್ ತುಂಬಾ ನಮ್ಗೆ ಇಂಪಾರ್ಟೆಂಟ್. ಅವ್ರಿಬ್ರು ಏನ್ ಗೊತ್ತಾ, ಕ್ಲಾಸ್ ಬ್ಯಾಟ್ಸ್ಮನ್ಸ್. ಟೆಸ್ಟ್ಗಳನ್ನ ಆಡಿದಂತ ಅನುಭವ ಇದೆ. ಈ ಒಂದು ಪಿಚ್ನಲ್ಲಿ ಹೇಗೆ ಅಂತಂದ್ರೆ ಆ ಟೆಸ್ಟ್ ಬಾಲ್ಗಳನ್ನ ನಾವು ನೋಡ್ಬೋದು. ಯಾಕಂದ್ರೆ ಅಂತ ವೇರಿಯೇಷನ್ ಸಿಗುತ್ತೆ. ಸ್ಲೋ ಬಾಲ್ಗಳು ಬಂದಾಗ ಒಂದು ಸ್ವಲ್ಪ ಹೊಡೆಯೋದು ಬೇರೆ. ನಾವು ಬೀಸುವಂತ ಬ್ಯಾಟ್ಗೂ ಆ ಬಾಲ್ ಎಡ್ಜ್ ಆಗುವಂತ ರೀತಿಗಳು ತುಂಬಾ ಇದಿರುತ್ತೆ. ಅಂತ ಸನ್ನಿವೇಶದಲ್ಲಿ ಈ ವಿರಾಟ್ ಕೊಹ್ಲಿ ಒಂದ್ ಸ್ವಲ್ಪ, ರೋಹಿತ್ ಶರ್ಮಾ ಒಂದ್ ಸ್ವಲ್ಪ ಕೈ ಹಿಡಿಬಹುದು ಅಂತ ಅನ್ಕೋತೀನಿ. ಅದ್ರ ಜೊತೆಗೆ ನೀವು ಹೇಳ್ದಂಗೆನೆ ಸೂರ್ಯ ಹೋಲಿಸ್ಕೊಂಡ್ರೆ ಜಡೇಜಾನೇ ಬೆಸ್ಟ್. ಜಡೇಜಾ ನೋಡಿ T20ಗೆ ಆಡ್ಸಿ ನೀವು ಆಡ್ತಾರೆ, ಟೆಸ್ಟ್ಗೆ ಆಡಿಸಿ ಆಡ್ತಾರೆ, ODIಗೆ ಆಡಿಸಿ ಆಡ್ತಾರೆ, 3ನೇ ಸ್ಥಾನದಲ್ಲಿ ಆಡಿಸಿ ಆಡ್ತಾರೆ, ಕೊನೆ ಸ್ಥಾನದಲ್ಲಿ ಆಡಿಸಿ ಆಡ್ತಾರೆ.
ಒಂದು 10 ರನ್ ಫೀಲ್ಡಿಂಗಲ್ಲಿ ಉಳಿಸ್ತಾರೆ, ಆಮೇಲೆ ಬಾಲಿಂಗ್ನಲ್ಲೂ ಕೂಡ ನಿಮ್ಗೆ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ಈ ಸರಿ ನನಗೆ ಎಷ್ಟು ಸೂರ್ಯನ್ ಅಂದ್ರೆ ಜಡೇಜಾಗೆ ಪ್ರಮೋಟ್ ಮಾಡ್ಬೇಕಂತ ಹೇಳ್ತಾ ಇದ್ರಾ? ಮಾಡಬೇಕು, ಯಾಕೆ ಮಾಡಬಾರ್ದು? ಧೋನಿ ಮಾಡ್ಲಿಲ್ವಾ? ಮಾಡಿದ್ರಲ್ಲ. ನನಗನ್ಸಿದ ಮಟ್ಟಿಗೆ ದುಬೈಕ್ಕಿಂತ ಅವ್ರನ್ನೇ ಫಸ್ಟ್ ಕಳಿಸಿ. ದುಬೈ ಆಕ್ಚುಲಿ ನೀವು ಆಸ್ ಅ ಫಿನಿಷರ್ ಆಗಿ ಉಳಿಸ್ಕೊಳ್ಳಿ, ರಿಂಕು ಬದಲಾಗಿ ದುಬೈನ ಫಿನಿಷರ್ ಆಗಿ ಉಳಿಸ್ಕೊಳ್ಳಿ. ಕೊನೆ 3 ಓವರಲ್ಲಿ ಬಂದು ಬಿಗ್ ಹಿಟ್ಗಳನ್ನ ಮಾಡಲಿ. ಅವ್ರಿಗೆ ಅನುಭವನೂ ಇದೆ, ಸ್ಪಿನ್ ಬೌಲ್ ಅಷ್ಟೇ ಅಲ್ಲ, ಫಾಸ್ಟರ್ಗಳನ್ನ ಕೂಡ ಅಷ್ಟೇ ಚೆನ್ನಾಗಿ ಎದುರಿಸ್ತಾರೆ ಅವರು. ಇಲ್ಲ ನಿಮಗೆ ಸ್ಪಿನ್ ಅಟ್ಯಾಕನ್ನೇ ಅವ್ರನ್ನ ಆಡಿಸ್ಬೇಕು ಅಂತಂದ್ರೆ 3ನೇ ಸ್ಥಾನದಲ್ಲಿ ಬರಬೇಕಾಗತ್ತೆ. ಈ ಖಂಡಿತವಾಗ್ಲೂ ದುಬೆ ಅಥವಾ ಜಡೇಜಾ ಅಂತ ಬಂದಾಗ ನಾನು ಆ್ಯಕ್ಚುಲಿ ಜಡೇಜಾನೇ ಬೆಸ್ಟು ಅಂತ ಅನ್ಕೋತೀನಿ. ಹೇಗೆ ನಾವು ಕ್ವಿಕ್ ಆಗಿ ಈಗ 15ರ ಬಳಗವನ್ನು ನೋಡೋಣ. ಅಂದರೆ ಟೀಮ್ ಇಂಡಿಯಾ 15ರ ಬಳಗ ಯಾವ ರೀತಿಯಾಗಿರುತ್ತೆ, ಆ 15 ಜನರ ಪೈಕಿ 11 ಜನ ಯಾರೆಲ್ಲ ಇರ್ತಾರೆ ಅನ್ನೋದನ್ನು ನಾವು ಚರ್ಚೆ ಮಾಡೋಣ ಈಗ. ಸೊ ಹಾಗಾಗಿ ಟೀಮ್ ಇಂಡಿಯಾ ಕಡೆಯಿಂದ 15ರ ಬಳಗ ಯಾವ ರೀತಿಯಾಗಿರುತ್ತೆ ಐರ್ಲೆಂಡ್ ವಿರುದ್ಧ, ಯಾಕೆಂದರೆ 15ರಲ್ಲಿ 11 ಆಟಗಾರರು ಬೇಕು. ಬಟ್ ಇಲ್ಲಿ ಸ್ಟ್ರೇಟ್ ಅಲ್ಲಿ ಸಂಜು ಸ್ಯಾಮ್ಸನ್ ಅಂತೂ ಇರೋದಿಲ್ಲ ಅಂತ ಪಕ್ಕ ಗೊತ್ತಾಯ್ತು, ಯಾಕಂದ್ರೆ ಒಂದು ಅವಕಾಶ ಸಿಕ್ತು, ಆ ಬಳಸ್ಕೊಳ್ಳಿಲ್ಲ. ಕ್ಯಾಪ್ಟನ್ ಆಗಿ ಖಂಡಿತವಾಗ್ಲೂ ರೋಹಿತ್ ಶರ್ಮಾ ಇರ್ತಾರೆ. ಬಟ್ ಇಲ್ಲಿ ಜೈಸ್ವಾಲ್ನ ಆಡಿಸ್ತಾರೆ ಇಲ್ವಾ ಅನ್ನೋ ಕನ್ಫ್ಯೂಷನ್ ಇಲ್ಲ. ಬಟ್ ನನಗನ್ಸುತ್ತೆ 100% ಜೈಸ್ವಾಲ್ನ ಆಡಿಸ್ತಾರೆ ಇವತ್ತು. ಯಾಕಂದ್ರೆ ರೋಹಿತ್ ಶರ್ಮಾ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಬೇಕು ಅಂತ ಅವ್ರು ತುಂಬಾ ಸರಿ ಅದನ್ನ ತೆಗೆದುಕೊಳ್ಳೋದು ಉಂಟು. ಅದೇ ಕಾರಣಕ್ಕಾಗಿ ಜೈಸ್ವಾಲ್ನ ಆಡಿಸ್ಬೋದು. ಬಟ್ ಅಭಿಪ್ರಾಯ 2 ತರ ಇದೆ ಇಂಡಿಯನ್ಸ್ ಅಲ್ಲೇ. ಜೈಸ್ವಾಲ್ ಬೇಡಪ್ಪ, ಕೊಹ್ಲಿಗೆ ಹೆಂಗಿದ್ರು ಓಪನಿಂಗ್ ಸ್ಲಾಟ್ ಜೈಸ್ವಾಲ್ ಬಂದ್ರೆ ವಿರಾಟ್ ಕೊಹ್ಲಿ 3ನೇ ಸ್ಥಾನ, ಸೂರ್ಯಕುಮಾರ್ 4ನೇ ಸ್ಥಾನ ಬರ್ತಾರೆ. ಕಂಟಿನ್ಯೂ ಹಂಗೆ. ಸಂಜು ರಿಷಬ್ ಪಂತ್ 5 ಫಿಕ್ಸ್ ಇದ್ದಾರೆ ಸರ್, ಅವರು 5 ಇದ್ದಾರೆ. 4ನೇ ಕ್ರಮಾಂಕದಲ್ಲಿ ಶಿವಮ್ ದುಬೆ 5, ರಿಷಬ್ ಪಂತ್ 6, ಹಾರ್ದಿಕ್ ಪಾಂಡ್ಯ 6. ಹಾರ್ದಿಕ್ ಪಾಂಡ್ಯ ಬರಲ್ಲ ಸರ್, ಹಾರ್ದಿಕ್ ಪಾಂಡ್ಯ ರವೀಂದ್ರ ಜಡೇಜಾ 7. ಇಲ್ಲ ಇಲ್ಲಿ ಕೇಳಿ, ಮೊದಲು ರೋಹಿತ್ ಶರ್ಮಾ ಆರಂಭದಲ್ಲಿ ಬರ್ತಾರೆ, ಜೈಸ್ವಾಲ್ ಬರಲಿಲ್ಲ ಅಂದ್ರೆ ಕೊಹ್ಲಿ ಬರ್ತಾರೆ. ಇದು ಏನು ಸ್ಲಾಟ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಸಂಜು ಸ್ಯಾಮ್ಸನ್ ಮಿಸ್ ಆಗ್ತಾರೆ ಅಷ್ಟೇ. ದುಬೈನ ಅಲ್ಲೇ ಅದೇ ಪ್ಲೇಸ್ ಅಲ್ಲೇ ಆಗ್ತಾರೆ. ಯಾಕೆ ಅಂತಂದ್ರೆ ಪಂತ್ ಹಿಂದ್ ಕಳ್ತೀರಾ, ಪಂತ್ ಆದ ನಂತರ ದುಬೈನ. ಹೌದು. ಯಾಕೆ ಇಲ್ಲ, ಅದಕ್ಕಿಂತ ಮುಂಚೆನೂ ಹಾಕ್ಬೋದು. ಯಾಕೆ ಹೇಳ್ತೀನಿ ಕೇಳಿ, ಸ್ಪಿನ್ನರ್ಗಳನ್ನ ತುಂಬಾ ಚೆನ್ನಾಗಿ ಆಡ್ತಾರೆ ಶಿವಮ್ ದುಬೆ. ಇಲ್ಲಿ ಸ್ಪಿನ್ನರ್ಗಳು ಬರೋದು ಯಾವಾಗ 6ರಿಂದ ಮೇಲ್ಗಡೆ 15 ಒಳಗಡೆ. ಇಲ್ಲಿ ಒಬ್ಬ ಆ ತರ ಬ್ಯಾಟ್ಸ್ಮನ್ ಇದ್ದಾಗ ಖಂಡಿತವಾಗ್ಲೂ ಅದು ಲಾಭ ಕೊಟ್ಟೆ ಕೊಡುತ್ತೆ. ಅದೇ ಕಾರಣಕ್ಕೆ ಅಲ್ಲಿ ಬರ್ಬೋದು. ಅಕಸ್ಮಾತ್ ಆಗಿ ಜೈಸ್ವಾಲ್ನ ಆಡಿಸಿದ್ರೆ ಅಕ್ಷರ್ ಪಟೇಲ್ ಇರಲ್ಲ, ಅಕ್ಷರ್ ಪಟೇಲ್ನ ಆಡಿಸಿದ್ರೆ ಜೈಸ್ವಾಲ್ ಇರಲ್ಲ. ಬಟ್ 2 ಪಟ್ಟಿ ನಾನು ಅವಾಗಲೇ ಹೇಳಿದೆ, ಇಂಡಿಯನ್ಸ್ 2 ತರ ಯೋಚನೆ ಮಾಡ್ತಾ ಇದ್ದಾರೆ. ಈಗ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಓಪನಿಂಗ್ ಸ್ಲಾಟ್ ನಲ್ಲಿ ಬರ್ಬೇಕಾ, ಇಲ್ಲ ಜೈಸ್ವಾಲ್ ಮತ್ತೆ ರೋಹಿತ್ ಶರ್ಮಾ ಬರ್ಬೇಕಾ ಅನ್ನೋದು. ಬಟ್ ನಾನು ತುಂಬಾ ಅನ್ಕೊಳ್ತಾ ಇರೋದು ರೋಹಿತ್ ಶರ್ಮಾಕ್ಕಿಂತ ಯಶಸ್ವಿ ಜೈಸ್ವಾಲ್ಗಿಂತ ಕೊಹ್ಲಿ ಬೆಟ್ರು. ಯಾಕಂದ್ರೆ T20 ನಮ್ಗೆ IPL ನಲ್ಲೂ ಕೂಡ ತುಂಬಾ ಚೆನ್ನಾಗಿ ರನ್ ತಂದು ಕೊಟ್ಟಿದ್ದಾರೆ. ಆಮೇಲೆ ಓಪನಿಂಗ್ ಸ್ಲಾಟ್ ನಲ್ಲಿ ಇದೇನು ಫಸ್ಟ್ ಟೈಮ್ ಅಲ್ಲ ರೋಹಿತ್ ಶರ್ಮಾ ಕೊಹ್ಲಿ ಆಡ್ತಾ ಇರೋದು, ಬಿಗ್ ಹಿಟ್ ಗಳನ್ನ ಮಾಡ್ತಾ ಇದ್ದಾರೆ, ಅವ್ರನ್ನ ಆಡಿಸಬಹುದು. ಇನ್ನು ಖಂಡಿತವಾಗ್ಲೂ ಬಾಲಿಂಗ್ ವಿಭಾಗಕ್ಕೆ ಬಂದ್ರೆ ಬುಮ್ರಾ ಅಂತೂ ಇದ್ದೇ ಇರ್ತಾರೆ. ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ, ಸಿರಾಜ್ನ ಆಡಿಸ್ಬೇಕಾ ಹರ್ಷದೀಪ್ನ ಆಡಿಸ್ಬೇಕಾ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಬೌಲರ್ ನಿಮಗೆ ಬೇಕಾಗಿತ್ತು ಅಂದ್ರೆ, ಅಥವಾ ಡೆತ್ ಓವರ್ ಸ್ಪೆಷಲಿಸ್ಟ್ ಬೇಕಾಗಿತ್ತು ಅಂತಂದ್ರೆ ಹರ್ಷದೀಪ್ನ ಆಡಿಸ್ಬೇಕು. ಇಲ್ಲ ಅಂತಂದ್ರೆ ನೀವು ಮೊಹಮ್ಮದ್ ಸಿರಾಜ್, ಇಲ್ಲಪ್ಪ ನಂಬರ್ 1 ಬೌಲರ್ಗೆ ಹೋಗ್ತೀವಿ ನಾವು, ತುಂಬಾ ಚೆನ್ನಾಗಿ ಬಾಲಿಂಗ್ ಹಾಕ್ತಾರೆ ಅಂತ ಅಂದ್ರೆ ಖಂಡಿತವಾಗ್ಲೂ ಸಿರಾಜ್ ಹೋಗಿ. ಬಟ್ ಇಲ್ಲಿ ಬೂಮ್ರಾ ಏನಾದ್ರೂ ಫಸ್ಟ್ ಇದರಲ್ಲೇ ಒಂದು 3 ಓವರ್ಗಳನ್ನ ಮುಗಿಸಿದ್ರೆ ನಿಮಗೆ ಡೆತ್ ಓವರ್ ಸ್ಪೆಷಲಿಸ್ಟ್ ಸಿಗಲ್ಲ. ಅದೇ ಕಾರಣಕ್ಕಾಗಿ ಹರ್ಷದೀಪ್ನ ಹೋಗಬೇಕು. ಇಲ್ಲಿ ನೀವು ಇಬ್ಬರೇ ವೇಗದ ಬೌಲರ್ಗಳನ್ನ ಆಡಿಸೋಕ್ಕಾಗೋದು. 3ನೇ ಬೌಲರ್ ಆಗಿ, ವೇಗದ ಬೌಲರ್ ಆಗಿ ನೀವು ಹಾರ್ದಿಕ್ ಪಾಂಡ್ಯನ ಎನಿವೆ ಆಡಿಸ್ಲೇಬೇಕು, ಆಡಿಸ್ತಾರೆ ಕೂಡ. ಅವ್ರು 4 ಓವರ್ ಹಾಕ್ಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ ಅವ್ರಿಗೆ. ಅದನ್ನ ಬಿಟ್ಟರೆ ಬೇರೆ ದುಬೈ ಕೈಯಲ್ಲಿ ಬೇಕಾದ್ರೆ ಪಾಂಡ್ಯ ಕಡೆಯಲ್ಲಿ 2 ಓವರ್ ಹಾಕಿಸಿ, ದುಬೈ ಕಡೆಯಲ್ಲಿ 1 ಓವರ್ ಹಾಕಿಸಿ, ಇನ್ನೊಬ್ಬರ ಕಡೆಯಲ್ಲಿ 1 ಎಕ್ಸ್ಟ್ರಾ ಓವರ್ ಹಾಕ್ಸಿದ್ರು ಏನು ನೋ ಪ್ರಾಬ್ಲಮ್. ಬಟ್ ಇಲ್ಲಿ ಸ್ಪೆಷಲಿ ನನಗೆ ಬೆಂಚ್ ಕಾಯುವಂಥ 4 ಆಟಗಾರರು ಯಾರು ಕಾಣಿಸ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಜೈಸ್ವಾಲ್ ಮೊದಲು, ಸ್ಯಾಮ್ಸಂಗ್ 2, ಆಮೇಲೆ ಯಜುವೇಂದ್ರ ಚಹಲ್ 3. ಇಲ್ಲಿ ನನಗೆ ಕನ್ಫ್ಯೂಸ್ ಆಗ್ತಾ ಇರೋದು ಸಿರಾಜ ಇಲ್ಲ ಅಕ್ಷರ್ ಪಟೇಲ್, ಹಿಂಗೆ ಏನೋ ಬರ್ತಾ ಇದೆ, ನೋಡೋಣ. ನನಗೆ ಅಕ್ಷರ್ ಪಟೇಲ್ ಬೆಂಚ್ ಅಂದ್ರೆ ಜೈಸ್ವಾಲ್ ಬರ್ತಾರೆ, ಜೈಸ್ವಾಲ್ ಬರ್ತಾರೆ. ಹೌದು. ಸೊ ಹಂಗಾಗಿ ರೋಹಿತ್ ಶರ್ಮಾ ಜೊತೆ ಯಂಗ್ ಪ್ಲೇಯರ್ ಇರ್ಲಿ ಅಂತೇಳಿ ಜೈಸ್ವಾಲ್ಗೂ ಕೊಡಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ಪ್ರಾಕ್ಟೀಸ್ ಮ್ಯಾಚ್ಗಳನ್ನ ನೋಡ್ತಾ ಇದ್ರೆ ಈಗಾಗಲೇ ಅವ್ರು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ಗಳನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ಆ ಕ್ರಿಕೆಟ್ ಮೂಲಗಳು ತಿಳಿಸ್ತಾ ಇರೋದ್ರಿಂದ ರೋಹಿತ್ ಶರ್ಮಾ ಯಾವಾಗಿದ್ರು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ನೇ ಇಷ್ಟಪಡೋದು. ಅದೇ ಕಾರಣಕ್ಕೆ ಆಸ್ ಅ ಕ್ಯಾಪ್ಟನ್ ಬೇರೆ ಇದ್ದಾರೆ, ಅವ್ರದೇ ಒಂದು ಸ್ವಲ್ಪ ನಡೆಯೋದ್ರಿಂದ ಖಂಡಿತವಾಗ್ಲೂ ಜೈಸ್ವಾಲ್ನ ಅವ್ರು ಆಯ್ಕೆ ಮಾಡ್ಕೋಬಹುದು ಅಂತ ನಾನು ಅನ್ಕೋತೀನಿ. ಅಂದ್ರೆ ಸೂರ್ಯಕುಮಾರ್ 4ನೇ ಸ್ಥಾನದಲ್ಲಿ ಬರಬೇಕು. ಹೌದೌದು. ವಿರಾಟ್ ಕೊಹ್ಲಿ ಹೆಂಗಿದ್ರೆ 1 ಡೌನ್ ಆಗ್ತಾರೆ, 4ನೇ ಸ್ಥಾನದಲ್ಲಿ ಸೂರ್ಯ ಆಡ್ತಾರೆ, 5ನೇ ಸ್ಥಾನದಲ್ಲಿ ದುಬೆ, 6ನೇ ಸ್ಥಾನದಲ್ಲಿ ಪಂತ್, 7ನೇ ಸ್ಥಾನದಲ್ಲಿ ಪಾಂಡ್ಯ, 8ನೇ ಸ್ಥಾನದಲ್ಲಿ ಜಡೇಜಾ, 9ನೇ ಸ್ಥಾನದಲ್ಲಿ
ಬೂಮ್ರಾ 10ನೇ ಸ್ಥಾನದಲ್ಲಿ, ಕುಲ್ದೀಪ್ 11ನೇ ಸ್ಥಾನದಲ್ಲಿ, ಹರ್ಷದೀಪ್. ಬೂಮ್ರಾಗಿಂತ ಕುಲ್ದೀಪ್ ಬ್ಯಾಟಿಂಗ್ ಚೆನ್ನಾಗಿರುತ್ತಲ್ಲ ಸರ್. ನೆಕ್ಸ್ಟ್ ಅಲ್ಲ ಅವ್ರದ್ದು ಹೇಳ್ತಿದ್ದಾರೆ ಅದು ನೀವು ಬೇಕಾದಾಗ ಅದು ಕರ್ಸ್ಬೋದು. ಅಂದ್ರೆ ಬ್ಯಾಟಿಂಗ್ ಲೈನಪ್ ಅಂತ ಅಲ್ಲ ನಾನು ಈ 15 ಈಗ ಮಂಜು, ಈಗ ಈ ಟೀಮ್ನ ನೋಡ್ತಾ ಇದ್ರೆ ಇಲ್ಲಿ ಯಾಕೋ ಸಿರಾಜ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಈಗ ಸಿರಾಜ್ನ ಕುಡಿಸೋದು ಇವತ್ತಿನ ಪ್ಲೇಯಿಂಗ್ ಲೆವೆನಲ್ಲೂ ಅವ್ರನ್ನ ಕೂರಿಸಿದ್ದಾರೆ ಅಂತ ನಾನು ಹೇಳ್ತೀನಿ. ಯಾಕೆಂತಂದ್ರೆ ಅಲ್ಲಿ ಸರ್ ಹೇಳ್ದಂಗೆ ಎಡಗೈ ಬೌಲರ್ ಬೇಕು, ನಮಗೆ ಎಡಗೈ ಬೌಲರ್ ಬೇಕು, ಮತ್ತು ಸ್ಪಿನ್ ಅಟ್ಯಾಕ್ ರೋಹಿತ್ ಶರ್ಮಾ ಸೆಲೆಕ್ಟ್ ಮಾಡಬೇಕು ಹೇಳಿದ್ರು. ನಮಗೆ ಸ್ಪಿನ್ನರ್ಗಳು ಬೇಕು, ಸ್ಪಿನ್ನರ್ ಚೆನ್ನಾಗಿ ಎಫೆಕ್ಟ್ ಮಾಡ್ತಾರೆ ಆ ಒಂದು ಅಮೆರಿಕ ಪಿಚ್ಚಲ್ಲಿ, ವೆಸ್ಟ್ ಇಂಡೀಸ್ ಪಿಚ್ಚಲ್ಲಿ ಅಂತ ಅನ್ನೋ ಕಾರಣಕ್ಕೆ ಯುಜೇಂದ್ರ ಚಹಲ್ನ, ಕುಲ್ದೀಪ್ ಯಾದವ್ನ ತೊಗೊಂಡಿದ್ದಾರೆ. ಸೊ ಹಂಗಾಗಿ ಇವತ್ತು ಜಾಸ್ತಿ ನಾವು ಸ್ಪಿನ್ನರ್ಗಳನ್ನ ನೋಡ್ಬೋದು ಇವತ್ತಿನ ಮ್ಯಾಚಲ್ಲಿ ಅಂತ ನಾನು ಹೇಳ್ತೀನಿ ಸರ್. ಯಾಕೆಂದರೆ ಸಿರಾಜು ಸ್ವಲ್ಪ ಸ್ಪೀಡು ಲೈನಲ್ಲಿ ಅಂತ ಏನು ಮಾಡ್ತಾರೆ ಅಂದರೆ ಬಾಲರ್ಸ್ಗಿಂತ ಬ್ಯಾಟ್ಸ್ಮನ್ಗಳನ್ನೇ ಜಾಸ್ತಿ ಹಾಕೋತಾರೆ. ಯಾಕಂದ್ರೆ ಯಾವ ರೀತಿಯಾಗಿ ಬಿಹೇವ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್. ಯಾಕಂದ್ರೆ ಎಕ್ಸ್ಟ್ರಾ ಬ್ಯಾಟ್ಸ್ಮನ್ ಇದ್ರೂ ಬೆಸ್ಟ್ ಅಂತ ಅನ್ಸುತ್ತೆ. ಆವಾಗ ನನಗೆ ಶಿವಮ್ ದುಬೆ ಅವರು ಇದ್ದಾರೆ ಒಂದು ಕಂಟ್ರೋಲ್ ಮಾಡೋದಕ್ಕೆ, ಬಾಲಿಂಗ್ 2 ಓವರ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು. ಸೊ ಈ ರೀತಿ ಇರೋದ್ರಿಂದ ಸಹಜವಾಗಿ ನನಗನ್ಸ್ತಾ ಇರೋದು ಇಂಡಿಯಾಗೆ ಒಂದು ಎಕ್ಸ್ಟ್ರಾ ಬ್ಯಾಟಿಂಗ್ ಇರಬೇಕು ಅಂತೇಳಿ. ವಿರಾಟ್ ಕೊಹ್ಲಿನೂ ಬೇಕು, ಜೈಸ್ವಾಲ್ ಬೇಕು ಅಂತ. ಹೌದು, ಆಕ್ಚುಲಿ ಏನು ಗೊತ್ತಾ, ಅಮೆರಿಕಾದಂಥ ಪಿಚ್ಗಳಲ್ಲಿ ಬ್ಯಾಟಿಂಗ್ ಸ್ಟ್ರೆಂತ್ ಒಂದು ಸ್ವಲ್ಪ ಜಾಸ್ತಿ ಇಂಪಾರ್ಟೆಂಟ್. ಯಾಕಂದ್ರೆ ಈಗಿರುವಂಥ ಮ್ಯಾಚ್ಗಳನ್ನ ನೋಡ್ತಾ ಇದ್ರೆ ಸ್ಕೋರೇ ಆಗ್ತಾ ಇಲ್ಲ. ನೀವೇನಾದ್ರೂ ಓಪನಿಂಗ್ ಸ್ಲಾಟ್ ನಲ್ಲಿ ರೋಹಿತ್ ಮತ್ತೆ ವಿರಾಟ್ ಕೊಹ್ಲಿ ಮತ್ತೆ ಸೂರ್ಯನ್ ಕಳ್ಕೊಂಡ್ಬಿಟ್ರೆ ನಾವೇ ಇದೇ ಹೊಡ್ಕೊಂಡ್ಬಿಡ್ತೀವಿ. ಅಷ್ಟರ ಮಟ್ಟಿಗಿದೆ ಈಗ. ಯಾಕಂದ್ರೆ ಪಿಚ್ಗಳು ಆ ತರ ವರ್ತನೆ ಮಾಡ್ತಾ ಇದಾವೆ. ಇಲ್ಲಪ್ಪ ಕೊನೆಯಲ್ಲಿ ಬಂದು ಯಾರು ಪಂತ್ ಹೊಡಿತಾರೆ, ಅಕ್ಷರ್ ಪಟೇಲ್ ಹೊಡಿತಾರೆ ಅನ್ನುವಂತ ಭರವಸೆ ಇಲ್ವೇ ಇಲ್ಲ ನನಗೆ. ಸಿಂಗಲ್ ಹ್ಯಾಂಡೆಡ್ ಆಗಿ ಯಾರು ಇಲ್ಲ ನಮ್ಗೆ. 1 ವಿಕೆಟ್ 2 ವಿಕೆಟ್ ಸೆಟ್ಲ್ ಆಯ್ತು ಅಂದ್ರೆ ಇಲ್ಲಿ ರೋಹಿತ್ ಶರ್ಮಾಗೂ ಈ ಪಿಚ್ಚಲ್ಲಿ ಸಿಂಗಲ್ ಡಬಲ್ನ ಜಾಸ್ತಿ ತಗೋಬೇಕು. ದೊಡ್ಡ ಪಿಚ್ ಇದೆ, ಫುಟ್ಬಾಲ್ ಪಿಚ್ನ ಅವರು ತುಂಬ ಚೆನ್ನಾಗಿ ಇದನ್ನ ಮಾಡಿದ್ದಾರೆ. ಸಿಂಗಲ್ ಡಬಲ್ನ ಎಷ್ಟು ಕಲೆ ಆಗ್ತಾ ಹೋಗ್ತೀರಾ ಅದು ಬೆಸ್ಟು. 140 150 ಆದರೂ ಕೂಡ ತುಂಬ ಬಿಗ್ ಟಾರ್ಗೆಟ್ ಅನ್ಸುತ್ತೆ ಇದಕ್ಕೆ. ಬಟ್ ಇಲ್ಲಿ ಏನು ಹೇಳ್ತೀನಿ ನಾನು, ಟಾಸು ತುಂಬ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ. ಇಲ್ಲಿ ರಾತ್ರಿ 8 ಗಂಟೆಗೆ ಮ್ಯಾಚ್ ನಡೀತಾ ಇಲ್ಲ, ಇಲ್ಲಿ 8 ಗಂಟೆ ಆಗಿರ್ಬೋದು, ಬಟ್ ರಾತ್ರಿ ಬೆಳಗ್ಗೆ 10:30 ಮ್ಯಾಚ್ ಆಗುತ್ತೆ. ಬಾಲ್ ಅಷ್ಟೇನು ಸ್ವಿಂಗ್ ಆಗಲ್ಲ ನಿಮಗೆ. ಟಾಸ್ ಇಂಪಾರ್ಟೆನ್ಸ್ ಎದ್ದ ತಕ್ಷಣ ಬ್ಯಾಟ್ ಹಿಡಿಬೇಕು. ಟಾಸ್ ಆದ ತಕ್ಷಣನೇ ಬ್ಯಾಟಿಂಗ್ ಕಣ್ಮುಚ್ಚಿ ತಗೊಂಡ್ಬಿಡ್ಬೇಕು. ಯಾಕಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ತುಂಬಾ ಸ್ಟ್ರಗಲ್ ಆಗ್ತಾ ಇದೆ, ಪಿಚ್ ಹಾಳಾಗ್ತಾ ಇದೆ, ಅದ್ರ ಜೊತೆಗೆ ಸ್ವಿಂಗ್ ಜಾಸ್ತಿ ಆಗ್ತಾ ಇದೆ. ನೋಡಿ ನೀವು ನಾನು ಈಗಲೂ ಕೂಡ ಅಂತೀನಿ, ಅದೇ ಪಿಚ್ ಅಲ್ಲಿ ದಕ್ಷಿಣ ಆಫ್ರಿಕಾ ಶ್ರೀಲಂಕಾ ಆದಾಗ 77 ರನ್ 19 ಓವರಲ್ಲಿ ಹೊಡಿತಾರೆ ಅವರು. ಕೇಸ್ ಆಗ್ತಿತ್ತು ಅಂತ ಪಿಚ್. ಸೆಕೆಂಡ್ ಇದ್ರಲ್ಲಿ ಇವ್ರೇನಪ್ಪ ಪವರ್ ಪ್ಲೇ ನಲ್ಲಿ ಈಸಿ ಹೊಡೆದ್ ಬಿಡ್ತಾರೆ ಅಂತ ಹಿಂಗ್ ಅನ್ಕೊಂಡ್ರೆ ತಿನ್ಕಾಡಾಗ್ತಾ ಇದ್ದಾರೆ. 16 ಓವರಲ್ಲಿ ಆ ಒಂದು ಸ್ಕೋರ್ನ ಮುಗಿಸ್ತಾರೆ. IPL ಅಲ್ಲಿ ಎಲ್ಲರೂ ಕೂಡ ಕಂಪೇರ್ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ. ಏನಿದು IPL ಅಲ್ಲಿ ಹಿಂಗ್ ಹೊಡಿತಾ ಇದ್ರಲ್ಲ, ಇಲ್ಲಿ ಹಿಂಗ್ ಹೊಡಿತಾ ಇದ್ದಾರೆ. ನೋ, ಪಿಚ್ ಆಗಿದೆ, ವೇರಿಯೇಷನ್ ಸಿಗ್ತಾ ಇದೆ, ಬಾಲ್ ಸ್ಲೋ ಹೋಗ್ತಾ ಇದೆ, ಸ್ವಿಂಗ್ ಆಗ್ತಾ ಇದೆ. ಒಂದೇ ಬಾಲ್ನ ನೀವು 2 ತರ ವೇರಿಯೇಷನ್ ಅಲ್ಲಿ ನೋಡ್ಬೋದು. ಔಟ್ ಸ್ವಿಂಗ್, ಇನ್ ಸ್ವಿಂಗ್, ಮತ್ತೆ ಪೂರ್ತಿ ಲೋ ಅಲ್ಲಿ ಬಾಲ್ ಬರ್ತಾ ಇರುವಾಗ ನೀವು ಹೊಡೆಯೋದು ಕಷ್ಟ ಆಗುತ್ತೆ. ಮಿಲ್ಲರ್ನಂತ ಆಟಗಾರ ತಿರ್ಗಾಡ್ತಾ ಇದ್ದಾರೆ ಅಲ್ಲಿ, ಬಿಗ್ ಹಿಟ್ಟರ್ಸ್ಗಳೇ. ಅಂಥದ್ರಲ್ಲಿ ಭಾರತೀಯ ಬ್ಯಾಟ್ಸ್ಮನ್ಗಳು ಖಂಡಿತವಾಗ್ಲೂ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಆಡಬೇಕು. ಆರಂಭದಲ್ಲೇ ನೀವು ವಿಕೆಟ್ಸ್ಗಳನ್ನು ಕಳ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಸ್ಟ್ರಗಲ್ ಅನುಭವಿಸ್ತೀರಿ. ಬಟ್ ಇಂತಹ ಪಿಚ್ಗಳಲ್ಲಿ ನಾನು ಬರ್ಕೊಡ್ತೀನಿ, ಪ್ರತಿ ಸರಿ ಹೇಳ್ತಾ ಇದ್ದೀನಿ, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಆಡ್ಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಒಂದು ಸ್ಟ್ರಗಲ್ ಅಂತೂ ಖಂಡಿತವಾಗ್ಲೂ. ಹಂಗೆ ಹೇಳ್ಬೇಡಿ, ಪ್ರದೀಪ್ ಈಶ್ವರ್ ತರ ಬರ್ದಿಟ್ಕೊಳ್ಳಿ. ಯಾಕೆಂದ್ರೆ ಎಕ್ಸ್ಪೀರಿಯನ್ಸ್ ಅಲ್ಲ, ಹೇಳ್ತಾ ಇದ್ದೀನಿ ಅಂದ್ರೆ ಬರ್ದಿಟ್ಕೊಳ್ಳಿ, ರೆಕಾರ್ಡ್ ಮಾಡ್ಕೊಳ್ಳಿ. ಎಲ್ಲಿದ್ದಾರೆ ಗೊತ್ತಿಲ್ಲ ಪ್ರದೀಪ್ ಈಶ್ವರ್ ಅವರು. ಎಕ್ಸ್ಪೀರಿಯನ್ಸ್ ಈಗ ಇಲ್ಲಿ ಕ್ರಿಕೆಟ್ ಅಂತ ಬಂದಾಗ ರೆಕಾರ್ಡ್ಗಳು ಯಾರು ಚೆನ್ನಾಗಿ ಆಡ್ಬೋದು ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಆ ಒಂದು ಪಿಚ್ ಅಲ್ಲಿ ಕನ್ಸಿಡರ್ ಮಾಡೋದಾದ್ರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಒಂದು ಕಾಂಟ್ರಿಬ್ಯೂಟ್ ಕೊಡ್ತಾರೆ, ಚೆನ್ನಾಗಿ ಆಡ್ತಾರೆ ಸರ್. ಓಕೆ ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಸರ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಹೈ ವೋಲ್ಟೇಜ್ ಕದನ ಇದೆ. ಯಾಕಂದರೆ ಐರ್ಲೆಂಡು ಕೂಡ ಈಸಿಯಾಗಿ ಬಿಟ್ಕೊಡುವಂಥ ಟೀಮ್ ಅಲ್ಲ ಅದು. ಸೊ ಹಾಗಾಗಿ ಕಾಟ ಕೊಡುವಂಥ ಟೀಮ್ ಇರುವಂಥ ಹಿನ್ನೆಲೆಯಲ್ಲಿ ಚಾಲೆಂಜ್ ಅಂತೂ ಇದ್ದೇ ಇದೆ. ಆ ಪಿಚ್ ಕೂಡ ಚಾಲೆಂಜ್ ಇದೆ. ಸೊ ಹಾಗಾಗಿ ಮೊದಲ ಪಂದ್ಯದಲ್ಲಿ ಭಾರತದ ಪ್ರದರ್ಶನ ಹೇಗಿರುತ್ತೆ ಅಂಥೇಳಿ ಕಾದು ನೋಡೋಣ. ಯಾಕಂದರೆ ಮೊದಲ ಪಂದ್ಯ ಗೆಲ್ಲಲೇಬೇಕಾಗತ್ತೆ. ಯಾಕಂದರೆ ಒಂದು ವೇಳೆ ಏನಾದರೂ ಸೋಲ್ ಆಯಿತು ಅಂತಂದರೆ ಮುಂದೆ ಬರುವಂಥ ಪಂದ್ಯಗಳು ಭಾಳ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನೋಡೋಣ ಯಾವ ರೀತಿಯಾಗಿ ಇರುತ್ತೆ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್.